ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ಸ್. ನಾನು ನಿಮ್ಮ ಟಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಏನಂದರೆ, ಈ ವ್ಯಕ್ತಿನ ನಂಬಬಹುದಾ ಅಂತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಈ ವ್ಯಕ್ತಿನ ನಂಬಬಹುದಾ. ಸೊ ಇದು ಜನರಿಕ್ ರೀಡಿಂಗ್ ಆಗಿರುತ್ತೆ. ನೀವು ಯಾರಿಗಾದ್ರೂ ಅಪ್ಲೈ ಮಾಡ್ಬೋದು. ಹಸ್ಬೆಂಡ್, ವೈಫ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಕ್ರಷ್, ಅಥವಾ ಜನರಿಕ್ಕಾಗಿ ಯಾವುದಾದ್ರೂ ಒಂದು ಪರ್ಸನ್ಗೆ ನೀವು ಅಪ್ಲೈ ಮಾಡ್ಬೋದು. ಯಾರಾದರೂ ನಿಮ್ಮ ಮೈಂಡಲ್ಲಿದ್ದರೆ, ಅವ್ರ ಬಗ್ಗೆ ನೀವು ಡೌಟ್ಫುಲ್ ಆಗಿದ್ದರೆ, ಅವರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ಏನಾದರೂ ನಿಮಗೆ ಆ ಥರ ಡೌಟ್ಸ್ ಇದ್ದರೆ ಈ ವ್ಯಕ್ತಿನ ನಂಬಬಹುದಾ. ಮತ್ತು ಈ ವ್ಯಕ್ತಿಯ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ, ಪ್ಯೂರ್ ಇಂಟೆನ್ಷನ್ಸ್ ಇದೆಯಾ ಅಥವಾ ಏನಾದ್ರೂ ಮೋಸ ಮಾಡೋವಂಥ ಇಂಟೆನ್ಷನ್ಸ್ ಇದೆಯಾ ಅಂತ ಅದನ್ನು ನಾನು ನೋಡೋಣ. ಇದೊಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ 2 ಚಾಯ್ಸಸ್ ಇದೆ. ಒಂದು ಈ ಬ್ಲೂ ಬ್ರೇಸ್ಲೆಟ್, ಇನ್ನೊಂದು ಈ ವೈಟ್ ಬ್ರೇಸ್ಲೆಟ್. ಓಕೆ, ಸೊ ನೀವು ಈ ರೀಡಿಂಗ್ನ ಇಲ್ಲೇ ಪಾಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವ ಪೈಲ್ ಅಥವಾ ಯಾವ ಬ್ರೇಸ್ಲೆಟ್ ರೆಸೊನೇಟ್ ಆಗ್ತಾಯಿದೆ ಅದನ್ನು ಚೂಸ್ ಮಾಡಿ, ಆ ಪೈಲ್ನ ಚೂಸ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟಿಂಗ್ ತಮ್ಮನೇಲೂ ಈ ಫೋಟೋ ಹಾಕಿರ್ತೀನಿ ನಾನು. ಸೊ ನಿಮಗೆ 2 ಪೈಲಲ್ಲಿ ಯಾವ ಪೈಲ್ ಕಾಲ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ ಇರುತ್ತೆ. ಆ್ಯಂಡ್ ಡೈರೆಕ್ಟಾಗಿ ಆ ರೀಡಿಂಗ್ಗೆ ಆ ಟೈಮ್ ಸ್ಟ್ಯಾಂಪ್ ಜಂಪ್ ಆಗಿಬಿಟ್ಟು ಈ ರೀಡಿಂಗ್ನ ನೀವು ನೋಡ್ಬೋದು. ಸೊ ನಿಮ್ಮ ಪೈಲ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಲ್ ಸಿ ಯು ಆನ್ ದ ಅದರ್ ಸೈಡ್. ಓಕೆ, ಯಾರ್ಯಾರು ಪೈಲ್ 1 ಅಂದರೆ ಈ ಬ್ಲೂ ಬ್ರೇಸ್ಲೆಟ್ನ ಚೂಸ್ ಮಾಡಿದ್ದೀರಾ. ಓಕೆ, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇದು ಒಂದು ಕ್ವಿಕ್ ಮಿನಿ ಟ್ಯಾರೋ ರೀಡಿಂಗ್ ಆಗಿರುತ್ತೆ ವ್ಯೂವರ್ಸ್. ಸೊ ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ದ ಯೂನಿವರ್ಸ್. ರಿಲ್ಯಾಕ್ಸ್, ಸಿಟ್ ಬ್ಯಾಕ್ ಆ್ಯಂಡ್ ನಿಮ್ಮ ಮೆಸೇಜ್ನ ರಿಸೀವ್ ಮಾಡ್ಕೊಳ್ಳಿ. ಸೊ ಪೈಲ್ 1. ಸೊ ನಿಮ್ಮ ಟ್ಯಾರೋ ಕಾರ್ಡ್ಸ್ನ ನಾನು ಶಫಲ್ ಮಾಡಿದ್ದೀನಿ. ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ಈ ಪರ್ಸನ್ನಿನ ಎನರ್ಜೀಸ್ ನಿಮ್ಮ ಬಗ್ಗೆ ಏನಿದೆ, ಅಥವಾ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಸೊ ನಿಮ್ಮ ಮತ್ತು ಈ ಪರ್ಸನ್ ಮಧ್ಯೆ ಏನಾಗುತ್ತೆ, ಆ್ಯಂಡ್ ನೀವು ಇವ್ರನ್ನ ನಂಬೋದಾ ಅಂತ ನೋಡೋಣ. ಪೈಲ್ 1 ನಿಮ್ಮ ಪರ್ಸನ್ ಬಗ್ಗೆ ಕಾರ್ಡ್ಸ್ ತೆಗಿತಾ ಇದ್ದೀನಿ. ಓಕೆ, ಸೊ ಪೈಲ್ 1 ನಿಮ್ಮ ಒಂದು ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ನಾನು. ಓಕೆ, ಈ ವ್ಯಕ್ತಿನ ನಂಬಬಹುದಾ ಅಥವಾ ಈ ವ್ಯಕ್ತಿಯ ಓವರಾಲ್ ಎನರ್ಜೀಸ್ ಅಥವಾ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಸೊ ಪಾಸ್ಟ್ ಎನರ್ಜೀಸ್, ನಿಮ್ಮ ಪರ್ಸನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಸ್ಟ್ ಎನರ್ಜೀಸ್ ನೀವು ನೋಡಿದ್ರೆ ಈ ಪರ್ಸನ್ ನಿಮ್ಮ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಭಾವನೆ ಅಥವಾ ಒಂದು ಹಿಡನ್ ಇಂಟೆನ್ಷನ್ಸ್ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇಲ್ಲ. ಓಕೆ, ಇನ್ಫ್ಯಾಕ್ಟ್ ಅವ್ರು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ದೇ ಹ್ಯಾವ್ ಒಂದು ಪ್ಯೂರ್ ಫೀಲಿಂಗ್ ಇದೆ. ಓಕೆ, ನೀವು ಈ ಕಾರ್ಡ್ ನೋಡ್ಬೋದು, ಈ ಕಪ್ಸಿಂದ ಹೇಗೆ ನೀರು ಫ್ಲೋ ಆಗ್ತಾ ಇದೆ. ಸೊ ಅದೇ ರೀತಿ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ಯೂರ್ ಭಾವನೆ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬಾ ಒಂದು ಇಷ್ಟಪಡ್ತಾರೆ ಅಂತ. ಇಷ್ಟ ಅಂದರೆ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತಲೇ ಅಲ್ಲ, ನ್ಯಾಚುರಲಿ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ರಿಲೇಟಿವ್, ಆರ್ ಆ್ಯಸ್ ಎ ಸಿಬ್ಲಿಂಗ್, ಆ್ಯಸ್ ಎ ಬ್ರದರ್ ಆರ್ ಎ ಸಿಸ್ಟರ್, ಆ್ಯಸ್ ಎಕ್ಸ್ಟೆಂಡೆಡ್ ಫ್ರೆಂಡ್ಸ್. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದು ಜನರಿಕ್ ರೀಡಿಂಗ್ ಆಗಿರುತ್ತೆ, ನಾಟ್ ಓನ್ಲಿ ಸ್ಪೆಸಿಫಿಕ್ ಫಾರ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್. ಸೊ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಇಂಪ್ರೆಷನ್ ಇದೆ. ಓಕೆ, ನಿಮ್ಮನ್ನು ಒಂದು ಪಾಸಿಟಿವ್ ಲೈಟಿಂದ ನೋಡ್ತಾರೆ. ಬರೀ ಅದಷ್ಟೇ ಅಲ್ಲ, ಬರೀ ಫಾರ್ಮಲ್ ಆ ಥರ ಅಂತ ಅಲ್ಲ,
ಅವ್ರಿಗೆ ನಿಮ್ಮ ಬಗ್ಗೆ ನೀವು ಅಂದರೆ ತುಂಬಾ ಇಷ್ಟನೂ ಇದ್ದೀರಾ, ಇಷ್ಟ ಕೂಡ ಇದೆ. ಆ್ಯಂಡ್ ಇನ್ ಕೇಸ್ ಯಾರು ಸ್ಪೆಸಿಫಿಕ್ ಆಗಿ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್ ನೋಡ್ತಾ ಇದ್ದೀರಾ, ಈ ಪರ್ಸನ್ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ. ಓಕೆ, ದೇರ್ ಹಾರ್ಟ್ ಈಸ್ ಫುಲ್ ಆಫ್ ಲವ್ ಫಾರ್ ಯು. ಆ್ಯಂಡ್ ಇತ್ತೀಚೆಗೆ ಈ ಥರ ಭಾವನೆಗಳು ಶುರುವಾಗಿದೆ ಇನ್ ಲಾಸ್ಟ್ 3 to 4 months. ಸೊ ಈ ಪರ್ಸನ್ ನಿಮ್ಮನ್ನ ತುಂಬ ಪಾಸಿಟಿವ್ ಎನರ್ಜಿಯಿಂದ ನೋಡ್ತಾರೆ, ಪಾಸಿಟಿವ್ ಲೈಟಲ್ಲಿ ನೋಡ್ತಾರೆ ಆ್ಯಂಡ್ ನಿಮ್ಮನ್ನು ಇಷ್ಟಪಡ್ತಾರೆ. ಓಕೆ, ಪ್ರೆಸೆಂಟ್ ಎನರ್ಜೀಸ್ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾರೆ. ಬಟ್ ಹಾಗೆ ಈ ಪರ್ಸನಿನ ಕ್ಯಾರೆಕ್ಟರ್ ಏನಂದರೆ ಅವ್ರು ತುಂಬ ಇಂಡಿಪೆಂಡೆಂಟ್ ಮತ್ತು ತುಂಬ ಫ್ರೀ ಆಗಿರಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಅವ್ರಿಗೆ ಯಾವುದೇ ಥರ ಒಂಥರ ರೂಲ್ಸ್ ಹಾಕೋದು ಆಗಲಿ ಅಥವಾ ರೆಸ್ಟ್ರಿಕ್ಷನ್ಸ್ ಮಾಡೋದು ಅಥವಾ ಅವ್ರಿಗೆ ಯಾವುದಾದ್ರೂ ಒಂದು ಬಂಧನದಲ್ಲಿ ಇರೋಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಓಕೆ, ಸೊ ಅವರ ಪ್ರೆಸೆಂಟ್ ಎನರ್ಜೀಸ್ ಕೂಡ ಏನು ಹೇಳುತ್ತೆ ಅಂದರೆ ಅವರು ನಿಮ್ಮನ್ನು ಅಂದರೆ ತುಂಬ ಇಷ್ಟಪಡ್ತಾರೆ. ಬಟ್ ಅದೇ ರೀತಿ ಅವ್ರ ಲೈಫ್ನ ಅವರು ಫ್ರೀಯಾಗಿ ಲೀವ್ ಮಾಡಬೇಕು ಇರಬೇಕು ಅಂತ ಇಷ್ಟಪಡ್ತಾರೆ. ಅವ್ರಿಗೆ ಯಾವುದೇ ಒಂದು ಕಮಿಟ್ಮೆಂಟಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ ಅಥವಾ ಯಾರಾದರೂ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಅವ್ರಿಗೆ ಇಷ್ಟ ಇರಲ್ಲ. ಸೊ ಇಟ್ ಈಸ್ ಎ ಗುಡ್ ಕ್ಯಾರೆಕ್ಟರ್, ವೆರಿ ಫ್ರೀ ಸ್ಪಿರಿಟೆಡ್ ಪರ್ಸನ್, ವೆರಿ ಲೈಟ್ ಹಾರ್ಟೆಡ್ ಪರ್ಸನ್. ಓಕೆ, ಅವ್ರಿಗೆ ಈ ವ್ಯಕ್ತಿಗೆ ಒಂದು ಮೈಂಡ್ ಕಂಡೀಷನಿಂಗ್ ಇದೆ ಅಥವಾ ಅವ್ರ ಮೈಂಡ್ ಸೆಟ್ಟಲ್ಲಿದೆ. ಯಾವುದೇ ಕಾರಣಕ್ಕೆ ಯಾರಾದರೂ ಅವ್ರಿಗೆ ತುಂಬ ಪ್ರೆಷರ್ ಕೊಡೋದಾಗಲಿ, ತುಂಬ ಮತ್ತೆ ಟಫ್ ಕ್ವಶನ್ಸ್ ಕೇಳೋದಾಗಲಿ, ತುಂಬ ಅವ್ರನ್ನ ಕಂಟ್ರೋಲ್ ತಗೊಳಕ್ಕೆ ಹೋದರೆ ಆ ಪರ್ಸನ್ ಆ ವ್ಯಕ್ತಿನ ಅಥವಾ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಲೈಫಿಂದ ಇವರು ವಾಕ್ ಅವೇ ಮಾಡಿಬಿಡ್ತಾರೆ. ಬಟ್ ಒಂದು ಬೌಂಡ್ರೀಸಲ್ಲಿದ್ದು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಒಂದು ಲೈಫಲ್ಲಿರ್ತಾರೆ. ಅಟ್ ದ ಮೂಮೆಂಟ್ ಅವ್ರ ಎನರ್ಜೀಸ್ ಏನಿದೆ ಅಂದರೆ ಅವ್ರಿಗೆ ಇಷ್ಟ ಇದೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಇದೆ, ಮಾತುಕತೆ ಮಾಡೋಕ್ಕೆಲ್ಲ ಇಷ್ಟ ಇದೆ. ಬಟ್ ಅವ್ರಿಗೆ ಯಾವುದೇ ಒಂದು ರೆಸ್ಟ್ರಿಕ್ಷನಲ್ಲಿ ಅಥವಾ ಒಂದು ಸಂಬಂಧದಲ್ಲಿ ಅವ್ರು ಕಟ್ಟಾಕೊಳ್ಳೋಕೆ ಇಷ್ಟ ಇಲ್ಲ. ಅವರು ಫ್ರೀಯಾಗಿರಬೇಕು, ದಟ್ ಈಸ್ ದೇರ್ ಎನರ್ಜೀಸ್. ಆ್ಯಂಡ್ ಈ ಪರ್ಸನ್ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಫೇಸ್ ವ್ಯಾಲ್ಯೂ ನೀವೇನು ಅವ್ರಿಗೆ ನೋಡ್ತೀರಾ, ಏನು ಅವ್ರು ಮಾತಾಡ್ತಾರೆ, ಅವ್ರ ಫೇಸ್ ವ್ಯಾಲ್ಯೂ ಏನು ಹೇಳ್ತಾರೆ ಅದೇ ದಟ್ ಈಸ್ ವಾಟ್ ದೆ ಮೀನ್. ಓಕೆ, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್, ವೆರಿ ಕ್ಲಿಯರ್ ಪರ್ಸನ್. ಮೈಂಡ್ ಗೇಮ್ಸ್ ಎಲ್ಲ ಏನು ಹೇಳೋದಿಲ್ಲ ಅಥವಾ ಮೈಂಡ್ ಪ್ಲಾಟಿಂಗ್ ಮೈಂಡ್ ಗೇಮ್ಸ್ ಈ ಥರ ಎಲ್ಲ ಈ ವ್ಯಕ್ತಿಗೆ ಬರೋದಿಲ್ಲ. ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಕಟ್ ಆ್ಯಂಡ್ ಕ್ಲಿಯರ್ ಪರ್ಸನ್ ಆ್ಯಂಡ್ ವೆರಿ ಹ್ಯಾಪಿ ಗೋ ಲಕ್ಕಿ ಪರ್ಸನ್ ಆಲ್ಸೋ. ಏನೇ ಹೇಳಿದ್ರೂ ಪಾಸಿಟಿವ್ ಆಗಿ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಾರೆ, ಏನು ಮುಚ್ಚುಮರೆ ಮಾಡೋದಿಲ್ಲ. ಆ್ಯಂಡ್ ಅವ್ರ ಸುತ್ತಮುತ್ತದಲ್ಲಿ ಯಾರಿರ್ತಾರೆ ಆದಷ್ಟು ಅವರು ಪೀಸ್ಫುಲ್ಲಾಗಿ ಮತ್ತು ಖುಷಿಯಾಗಿರಬೇಕು ಅಂತ ಬಯಸೋಂಥ ವ್ಯಕ್ತಿ ಇವರು. ಸೊ ಇವರು ಮೇಲೆ ಆನ್ ದ ಸರ್ಫೇಸಲ್ಲಿ ಒಂದು ಹೇಳೋದು, ಮನಸ್ಸಿನಲ್ಲಿ ಇನ್ನೊಂದು ಥರ ಇಟ್ಕೊಳೋದು ಅಥವಾ ಮುಖದ ಮೇಲೆ ಚೆನ್ನಾಗಿ ಮಾತಾಡೋದು, ಮನಸ್ಸಿನಲ್ಲಿ ದ್ವೇಷ ಮಾಡೋದು, ಈ ಥರ ಈ ವ್ಯಕ್ತಿಯ ನೇಚರ್ ಅಥವಾ ಕ್ಯಾರೆಕ್ಟರ್ ಅಲ್ಲ. ಸೊ ದೇ ವೆರಿ ಟ್ರೂತ್ಫುಲ್ ಪರ್ಸನ್. ಖಂಡಿತ ಈ ವ್ಯಕ್ತಿನ ನೀವು ನಂಬಬಹುದು. ಅವ್ರು ಏನೇ ಒಂದು ಮಾತನ್ನು ಹೇಳಿದ್ರು ಖಂಡಿತವಾಗಿ ಕಣ್ಣು ಮುಚ್ಕೊಂಡು ನಂಬೋದು. ಅವ್ರು ಏನು ಹೇಳ್ತಾರೆ ದಟ್ ಈಸ್ ವಾಟ್ ದೇ ಮೀನ್. ಅದರ ಹಿಂದೆ ಏನು ಹಿಡನ್ ಅಜೆಂಡಾ ಇಲ್ಲ. ಓಕೆ, ಆ್ಯಂಡ್ ಈ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜೀಸ್ ಏನಂದರೆ ಅವರು ಒಂದು ಮನಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಆಪರ್ಚುನಿಟೀಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಎಜುಕೇಷನ್, ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಎಜುಕೇಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಸಿಂಗಲ್ ಪೀಪಲ್ ಇದ್ದರೆ ಅವರ ಕೆರಿಯರ್ ಆಸ್ಪಿರೇಷನ್ಸ್ ಬಗ್ಗೆ ಅವ್ರು ಫೋಕಸ್ ಮಾಡ್ತಿರ್ತಾರೆ. ಬಿಸ್ನೆಸ್ ಓರಿಯೆಂಟೆಡ್ ಪೀಪಲ್ ಇದ್ದರೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಮೇನ್ಲಿ ಮಾನಿಟರಿ ಗ್ರೋತ್ ಅಥವಾ ದುಡ್ಡಿನ ಗ್ರೋತ್ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದೇ ಅವರ ಮೇನ್ ಪ್ರಯಾರಿಟಿ ಆ್ಯಂಡ್ ಅಜೆಂಡಾ. ಬೇರೆಯವ್ರಿಗೆ ದ್ರೋಹ ಮಾಡೋದು ಅಥವಾ ಸುಳ್ಳು ಹೇಳೋದು ಅಥವಾ ಬೇರೆಯವ್ರ ಬಗ್ಗೆ ಬ್ಯಾಡ್ ಇಂಟೆನ್ಷನ್ಸ್ ಇಟ್ಕೊಳ್ಳೋಂಥ ವ್ಯಕ್ತಿ ಇವರಲ್ಲ. ನಿಮ್ಮ ಬಗ್ಗೆನೂ ಯಾರು ಈ ಕ್ವೆಶನ್ ಕೇಳ್ತಾ ಇದ್ದೀರಾ, ನಿಮ್ಮ ಬಗ್ಗೆನೂ ತುಂಬ ಒಳ್ಳೆ ಇಂಟೆನ್ಷನ್ಸ್ ಆ್ಯಂಡ್ ಒಳ್ಳೆ ಇಮೋಷನ್ಸ್ ಇದೆ. ಆ್ಯಂಡ್ ಪಾಸಿಟಿವ್ ಆಗಿ ಫ್ರೆಂಡ್ಲಿ ಆಗಿಯೂ ಇರ್ತಾರೆ. ನೀವೇನೇ ಕೇಳಿದ್ರೂ ಕ್ಲಿಯರಾಗಿ ಆನ್ಸರ್ ಕೊಡ್ತಾರೆ. ಬಟ್ ಅಟ್ ದ ಟೈಮ್ ದೇ ವಾಂಟ್ ಟು ಬಿ ಫ್ರೀ ಅಷ್ಟೇ. ಈ ಪರ್ಸನಿನ ಕಂಡೀಷನ್ ಅಂದರೆ ಅವ್ರು ದೇ ವಾಂಟ್ ಟು ಬಿ ಫ್ರೀ. ಯಾವುದೇ ಒಂದು ಕಮಿಟ್ಮೆಂಟಲ್ಲಿ ಸಿಕ್ಕಾಕ್ಕೊಂಡು ಅದನ್ನು ಒಂಥರ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಜಾಸ್ತಿ ಒಂದು ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಬೇರೆಯವರು ಅವ್ರನ್ನ ಕಂಟ್ರೋಲ್ ಕಂಟ್ರೋಲ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಪರ್ಸನ್ ಇವರು. ಆ್ಯಂಡ್ ಅಗೇನ್ ಅವ್ರಿಗೆ ಒಂದು ಗೋಲ್ ಇದೆ, 10 ಆಫ್ ಪೆಂಟಿಕಲ್ಸ್ ಇದೆ, ಒಂದು ಫೈನಲ್ ಗೋಲ್ ಇದೆ, ಒಂದು ಮಾನಿಟರಿ ಆಸ್ಪೆಕ್ಟ್ಸಲ್ಲಿ ಗೋಲ್ ಇದೆ. ಒಂದು ಬಿಸ್ನೆಸ್ನ ಬೆಳೆಸೋದಾಗಲಿ, ಕೆರಿಯರ್ ಲ್ಯಾಡರಲ್ಲಿ ತುಂಬ ಬೇಗ ಗ್ರೋ ಮಾಡೋದಾಗಲಿ ಅಥವಾ ಅವರ ಸ್ವಂತವಾಗಿ ಏನಾದ್ರೂ ಬೇರೆ ಥರ ವ್ಯವಸಾಯ ಮಾಡ್ತಾಯಿದ್ರೆ ಅಥವಾ ಬೇರೆ ಥರ ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲಸಗಳಿದ್ರೆ ಅವರ ಒಂದು ವಿಷನ್ ಇದೆ. ಓಕೆ, ಕೆರಿಯರಲ್ಲಿ ಬೆಳಿಬೇಕು ಅಥವಾ ಬಿಸ್ನೆಸ್ಸಲ್ಲಿ ಬೆಳಿಬೇಕು ಅಥವಾ ಒಂದು ಸ್ವಂತವಾದ ವ್ಯವಹಾರ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಬೆಳಿಬೇಕು. ಆ್ಯಂಡ್ ಅವರ ವಿಷನ್ ಇದೆ, ಲಾರ್ಜ್ ಗೋಲ್ ಇದೆ.
ಏನಾದ್ರೂ ಆಂಟ್ರಪ್ರಿನರ್ ಇದ್ದರೆ ದೊಡ್ಡ ಸ್ಕೇಲಲ್ಲಿ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಆ ಥರ ಅವರ ವಿಷನ್ ಇದೆ. ಆ ವಿಷನ್ ಮೇಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಎನರ್ಜೀಸ್ ಕಂಪ್ಲೀಟಾಗಿ ಅವರ ಒಂದು ವಿಷನ್ ಅಥವಾ ಆ್ಯಂಬಿಷನ್ ಮೇಲೆ ಇವಾಗ ಇದೆ. ಓಕೆ, ಆ್ಯಂಡ್ ಅವರ ಎನರ್ಜೀಸ್ ಕೂಡ ತುಂಬ ಚೆನ್ನಾಗಿರುವಂಥ ಎನರ್ಜೀಸ್. ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಅಂದರೆ ವೆರಿ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್. ಅವರ ಲೈಫಲ್ಲಿ ಅವರ ಏನು ಆ್ಯಂಬಿಷನ್ಸ್ ಇದೆ, ಅವರಿಗೆ ಏನು ಎಂಥ ಬದುಕು ಕಟ್ಕೋಬೇಕು ಅಂತ ಅವ್ರಿಗೆ ಡ್ರೀಮ್ಸ್ ಇದೆ, ಅದ್ರ ಮೇಲೇ ಅವರು ಆ್ಯಕ್ಷನ್ ತೊಗೊತಾ ಇದ್ದಾರೆ, ಅದ್ರ ಮೇಲೇ ಫೋಕಸ್ಡ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಿಂಗ್ ಆಫ್ ಕಪ್ಸ್ ಅಂದರೆ ತುಂಬ ಒಳ್ಳೆ ಪರ್ಸನ್ ಇರ್ತಾರೆ, ವೆದರ್ ಮೇಲ್ ಆರ್ ಫೀಮೇಲ್. ಓಕೆ, ವೆರಿ ಡೀಪ್ಲಿ ಇಮೋಷನಲ್ ಪರ್ಸನ್, ವೆರಿ ಕೈಂಡ್ ಆ್ಯಂಡ್ ತುಂಬ ರೂಡ್ ಅಥವಾ ಕ್ರೂರವಾದ ಪರ್ಸನ್ ಅಲ್ಲ, ತುಂಬ ಕೈಂಡ್ ಆ್ಯಂಡ್ ಕಡಿಮೆ ಮಾತಾಡುವಂಥ ಪರ್ಸನ್. ಅವರ ಇಮೋಷನ್ಸ್ ಮೇಲೆ ಅವ್ರಿಗೆ ಕಂಟ್ರೋಲ್ ಇದೆ. ಬೇಗ ಇಮೋಷನ್ಸ್ ಯಾರಿಗೂ ತೋರಿಸ್ಕೊಳೋದಿಲ್ಲ. ಆ್ಯಂಡ್ ಖಂಡಿತವಾಗಿ ಆಪೋಸಿಟ್ ಪರ್ಸನ್ ಯಾರು ಕ್ವೇರೆಂಟ್ ನೋಡ್ತಾ ಇದ್ದಾರೆ ಅವ್ರ ಬಗ್ಗೆ ಒಳ್ಳೆ ಇಂಟೆನ್ಷನ್ಸ್ ಆ್ಯಂಡ್ ಒಳ್ಳೆ ಭಾವನೆಗಳನ್ನೇ ಇಟ್ಕೊಂಡಿರ್ತಾರೆ. ನಿಮ್ಮ ಬಗ್ಗೆ ಕೇರ್ ಸಹಿತ ಮಾಡ್ತಾರೆ, ಡೀಪಾಗಿ ಕೇರ್ ಮಾಡ್ತಾರೆ ಆ್ಯಂಡ್ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಓಕೆ, ಆ್ಯಂಡ್ ವರ್ಲ್ಡ್. ಓಕೆ, ಇದು ಒಂದು ಡೌನ್ ದ ಲೈನ್ 6-7 ಮಂತ್ಸ್ ಒಂದು ಹೊಸ ಸೈಕಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ಆನ್ ದ ಸರ್ಫೇಸ್ ಒಂದು ಓಕೆ ರಿಲೇಷನ್ಶಿಪ್ ಥರ ಇದ್ರೂ, ಓಕೆ ಫಾರ್ಮಲ್ ಆಗಿ ಪರ್ಸನ್ ಇದ್ರೂ, ಫಾರ್ಮಲ್ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದ್ರೂ ನಿಮ್ಮ ಒಂದು ಸಂಬಂಧ ಡೀಪನ್ ಆಗಿದೆ, ತುಂಬ ಡೀಪಾಗಿ ಹೋಗುತ್ತೆ. ಓಕೆ, ಅರೌಂಡ್ 4 to 5 ಮಂತ್ಸ್ ಆರ್ 6 ಮಂತ್ಸಲ್ಲಿ ಒಂದು ಹೊಸ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಯಾರು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ, ಈ ರಿಲೇಷನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ಇದೆ. ಸೊ ಜಸ್ಟ್ ಫಾರ್ಮಲ್ ಗೊತ್ತಿದ್ರೆ ಒಂದು ರಿಲೇಷನ್ಶಿಪ್ ಅಥವಾ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಯಾರು ಆಲ್ರೆಡಿ ಒಂದು ಕನೆಕ್ಷನಲ್ಲಿರ್ತೀರಾ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಕನೆಕ್ಷನಲ್ಲಿರ್ತೀರಾ, ಒಂದು ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾರು ಎಂಗೇಜ್ಮೆಂಟಲ್ಲಿರ್ತೀರಾ ಮದುವೆ ಆಗುವಂಥ ಸಾಧ್ಯತೆ ಆಗುತ್ತೆ. ಸೊ ಆಫ್ಟರ್ 5 to 6 ಮಂತ್ಸ್ ನಿಮ್ಮ ಒಂದು ಬಾಂಡ್ ಇನ್ನೂ ತುಂಬ ಡೀಪನ್ ಆಗುತ್ತೆ. ಕ್ವೀನ್ ಆಫ್ ಪೆಂಟಕಲ್ಸ್ ಅಂದರೆ ಸ್ಪೆಸಿಫಿಕ್ ಆಗಿ ಯಾರು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ನ ನಂಬೋದಾ, ಈ ವ್ಯಕ್ತಿನ ನಂಬೋದಾ ಅಂತ ಕ್ವಶನ್ ಕೇಳಿಬಿಟ್ಟು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಖಂಡಿತವಾಗಿ ನಂಬೋದು. ಅವರು ನಿಮ್ಮನ್ನು ಅಷ್ಟೇ ನಂಬುತ್ತಾರೆ. ಓಕೆ, ದೇ ಸಿ ಯು ಆ್ಯಸ್ ದಟ್ ಪಾರ್ಟ್ನರ್. ಓಕೆ, ಡಿವೈನ್ ಕೌಂಟರ್ ಪಾರ್ಟ್ ಅಂತ ಏನು ಹೇಳ್ತಾರೆ, ನೀವು ಅವರ ಒಂದು ಡಿವೈನ್ ಕೌಂಟರ್ ಪಾರ್ಟ್. ಯಾರು ಮೇಲ್ ನೋಡ್ತಾ ಇದ್ದೀರಾ ಅವ್ರು ನಿಮ್ಮನ್ನ ಒಂದು ವೈಫ್ ಥರ, ಮೇಲ್ ಯಾರು ನೋಡ್ತಾ ಇದ್ದೀರಾ ಸೊ ಈ ವ್ಯಕ್ತಿ ನಿಮ್ಮನ್ನ ಹಸ್ಬೆಂಡ್ ಥರ ನೋಡ್ತಾರೆ. ಯಾರು ಫೀಮೇಲ್ ನೋಡ್ತಾ ಇದ್ದೀರಾ ನಿಮ್ಮನ್ನ ಒಂದು ವೈಫ್ ಮೆಟೀರಿಯಲ್ ಥರ ನೋಡ್ತಾರೆ. ಸೊ ಅಷ್ಟು ಟ್ರಸ್ಟ್ ಮಾಡ್ತಾರೆ. ನೀವು ಕೂಡ ಖಂಡಿತವಾಗಿ ಈ ಪರ್ಸನ್ನ ನಂಬಬಹುದು. ಓಕೆ, ಸೊ ಪೈಲ್ವನ್ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಹೋಪ್ ಈ ರೀಡಿಂಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಖಂಡಿತವಾಗಿ ವಿತೌಟ್ ಎನಿ ಡೌಟ್ ಇಟ್ಸ್ ಎ ವೆರಿ ಪಾಸಿಟಿವ್ ರೀಡಿಂಗ್. ವೆರಿ ಕ್ಯೂಟ್ ಕಾರ್ಡ್ಸ್ ಆ್ಯಂಡ್ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಖಂಡಿತವಾಗಿ ಈ ವ್ಯಕ್ತಿನ ನೀವು ನಂಬೋದು. ವೆರಿ ಕ್ಲಿಯರ್, ವೆರಿ ವಾರ್ಮ್ ಪರ್ಸನ್ ಆ್ಯಂಡ್ ದರ್ ಇಸ್ ನೋ ನೆಗೆಟಿವ್ ಎನರ್ಜಿ, ಲೋ ವೈಬ್ರೇಷನ್ಸ್ ಅನ್ನೋದೇ ಇಲ್ಲ ಈ ಪರ್ಸನ್ಗೆ. ಅವರ ಒಂದು ಆ್ಯಂಬಿಷನ್ಸ್ ಮೇಲೆ ಫೋಕಸ್ ಮಾಡಿಕೊಂಡು ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಖಂಡಿತವಾಗಿ ವ್ಯಕ್ತಿನ ನಂಬಬಹುದು. ಓಕೆ, ಯಾರ್ಯಾರು ಇಲ್ಲಿ ತನಕ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಓಕೆ, ಸೊ ಫೈಲ್ 2 ಯಾರ್ಯಾರು ಈ ವೈಟ್ ಬ್ರೇಸ್ಲೆಟ್ನ ಚೂಸ್ ಮಾಡಿದ್ದೀರಾ, ಸೊ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಫೈಲ್ನ ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಟಾರೋ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ. ಓಕೆ, ಫೈಲ್ 2 ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಟಾರೋ ಮುಖಾಂತರ ಏನು ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಸೊ ಫೈಲ್ 2 ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಏನು ರೀಡಿಂಗ್ ಬರುತ್ತೆ ಅಂತ ನೋಡೋಣ. ಈ ಪರ್ಸನ್ನಿನ ಎನರ್ಜೀಸ್, ಇಂಟೆನ್ಷನ್ಸ್ ಏನಿದೆ ನಿಮ್ಮ ಬಗ್ಗೆ, ಸೊ ಈ ಪರ್ಸನ್ನ ನೀವು ನಂಬೋದಾ ಅಂತ ನೋಡೋಣ.
ಸೊ ಪೈಲ್ ಟು ಒಂದು ಟ್ರಿಗರ್ ವಾರ್ನಿಂಗ್ ಇದೆ. ಇದರಲ್ಲಿ ಈ ಪೈಲ್ ಟು ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗಲ್ಲಿ ಸ್ವಲ್ಪ ಹೆವಿ ಮೆಸೇಜಸ್ ಇದೆ. ಓಕೆ, ಸೊ ಮೊದಲೇ ನಾನು ಟ್ರಿಗರ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಿಮಗೆ ಆ್ಯಕ್ಚುಲ್ ಮೆಸೇಜಸ್ ಏನು ಬರ್ತಾ ಇದೆ ಅದನ್ನು ತಗೊಂಡು ನಿಮ್ಮ ಒಂದು ಸಿಚುವೇಶನ್ಗೆ ರೆಸೊನೇಟ್ ಆದರೆ ಅದನ್ನು ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ನಿಮಗೆ ಆ ಥರ ಮೆಸೇಜಸ್ ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಬೋದು, ಅಥವಾ ನಿಮಗೆ ಮೆಸೇಜಸ್ ನೋಡಬೇಕು ಅಂದರೆ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು ವ್ಯೂವರ್ಸ್. ಸೊ ಪೈಲ್ ಟು ಯಾರು ಚೂಸ್ ಮಾಡಿದ್ದೀರಾ, ಸೊ ಈ ಪರ್ಸನ್ ಅಗೈನ್ ಪೈಲ್ ಟು ಯಾರ್ಯಾರು ನೋಡ್ತಾ ಇದ್ದೀರಾ, ಇದು ಬರೀ ರಿಲೇಷನ್ಶಿಪ್ ಸ್ಪೆಸಿಫಿಕ್ ಅಲ್ಲ. ಇದು ಯಾರಿಗಾದ್ರೂ ನೀವು ಅಪ್ಲೈ ಮಾಡ್ಬೋದು. ಯಾರಿಗಾದ್ರೂ ಪರ್ಸನ್ನ ಮೈಂಡಲ್ಲಿ ಇಟ್ಕೊಂಡು ಇವ್ರನ್ನ ನೀವು ನಂಬೋದಾ ಅಂತ ನಿಮಗೆ ಒಂದು ಕ್ವಶನ್ ಇದ್ದರೆ ಆ ಪರ್ಸನ್ಗೆ ಈ ರೀಡಿಂಗ್ನ ನೀವು ಅಪ್ಲೈ ಮಾಡ್ಬೋದು. ಸೊ ಪೈಲ್ ಟು ಯಾರ್ಯಾರು ಚೂಸ್ ಮಾಡಿದ್ದೀರಾ, ಈ ಪರ್ಸನಿನ ಪಾಸ್ಟ್ ಎನರ್ಜೀಸ್ ಅಂದರೆ ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ಈ ಪರ್ಸನ್ ನಿಮಗೆ ಯಾವುದೋ ಒಂದು ಏನಾದರೂ ಒಂದು ವಿಷಯದಲ್ಲಿ ಅವರು ನಿಮಗೆ ಕ್ಲಾರಿಟಿ ಕೊಟ್ಟಿರೋದಿಲ್ಲ ಅಥವಾ ನಿಜಾಂಶ ಹೇಳಿರೋದಿಲ್ಲ. ಏನಾದ್ರೂ ಸ್ವಲ್ಪ ವಿಷಯ ಮುಚ್ಚಿಟ್ಟಿರ್ಬೋದು. ಸುಳ್ಳು ಹೇಳಬೇಕು ಅಂತಲೇ ಅಲ್ಲ, ಇನ್ನೊಂದು ಥರ ಏನಾದ್ರೂ ಬೇಜಾರು ಮಾಡಬೇಕಂದ್ರೆ ವಿಷಯನ ಮುಚ್ಚಿಡೋದು, ಸುಳ್ಳು ಹೇಳೋದು ಒಂದು, ವಿಷಯನ ಮುಚ್ಚಿಡೋದು ಒಂದು. ಓಕೆ, ಈ ಪರ್ಸನ್ ವಿಷಯಗಳನ್ನ ಮುಚ್ಚಿಟ್ಟಿರ್ಬೋದು, ಆಮೇಲೆ ಅದು ಬೆಳಕಿಗೆ ಬಂದಿರ್ಬೋದು. ಸೊ ಆ ಥರ ಒಂದು ಘಟನೆಗಳು ನಡೆದಿರೋವಂಥ ಸಾಧ್ಯತೆ ಇರುತ್ತೆ ವಿತಿನ್ ಲಾಸ್ಟ್ 3 months to 3 weeks. ಓಕೆ, ಸೊ ಏನಾದ್ರೂ ಒಂದು ವಿಷಯ ನಿಮಗೆ ಕ್ಲಿಯರಾಗಿ ಹೇಳ್ದಿರೋದು, ಆ ಥರ ಒಂದು ಘಟನೆ ನಡೆದಿರುತ್ತೆ. ಆ್ಯಂಡ್ ಇದರಿಂದ ಒಂದು ಹಾರ್ಟ್ ಬ್ರೇಕ್ ಕೂಡ ಆಗಿರುತ್ತೆ. ಓಕೆ, ಇಲ್ಲಿ ನಿಮಗೆ 3 of Swords ಕಾರ್ಡ್ ಬಂದಿದೆ. ಸೊ ಎಸ್, ಈ ಪರ್ಸನ್ನ ನಂಬೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕ್ಲಿಯರಾಗಿ ಎಲ್ಲ ವಿಷಯನ ಟ್ರಾನ್ಸ್ಪರೆಂಟ್ ಆಗಿಟ್ಟಿಲ್ಲ. ಆ್ಯಂಡ್ ಯಾರಾದರೂ ಸ್ಪೆಸಿಫಿಕ್ಕಾಗಿ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಥವಾ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್, ವೈಫ್, ಕ್ರಶ್ ಆ ಥರ ರಿಲೇಷನ್ಶಿಪ್ ನೋಡ್ತಾ ಇದ್ದರೆ ಈ ಪರ್ಸನ್ ಇನ್ನೂ ಒಂದು ಬೇರೆ ಪರ್ಸನ್ ಜೊತೆನೂ ಇನ್ವಾಲ್ವ್ ಆಗಿರ್ತಾರೆ, ಥರ್ಡ್ ಪಾರ್ಟಿ. ಆ ವಿಷಯನ ಮುಚ್ಚಿಟ್ಟಿರ್ಬೋದು. ಆ ವಿಷಯ ನಿಮಗೆ ರೀಸೆಂಟಾಗಿ 3 days ಅಥವಾ 3 weeksಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದರಿಂದನೂ ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಅಥವಾ ಹಾರ್ಟ್ ಏಕಲ್ಲಿ ನೀವು ಹಾರ್ಟ್ ಏಕ್ ಒಂದು ಎನರ್ಜೀಸಲ್ಲಿ ಇದ್ದೀರಾ. ಸೊ ಈ ವ್ಯಕ್ತಿನ ನಂಬೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಓಕೆ, ಪ್ರೆಸೆಂಟ್ ಎನರ್ಜೀಸ್ ಅಂತ ನೋಡಿದ್ರೆ ಆ ಪ್ರೆಸೆಂಟ್ ಎನರ್ಜೀಸ್ ಟವರ್ ಮೂಮೆಂಟ್ ನಡೀತಾ ಇದೆ. ಸೊ ಮೋಸ್ಟ್ ಆಫ್ ದ ವ್ಯೂವರ್ಸ್ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಪೈಲ್ ಟು ಎಸ್ಪೆಷಲಿ, ಇವಾಗ ನಿಮಗೆ ಒಂದು ಟವರ್ ಮೂಮೆಂಟ್ ನಡೀತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಟವರ್ ಮೂಮೆಂಟ್ ಅಂದ ತಕ್ಷಣ ಯಾರು ಟ್ಯಾರೋ ರೀಡಿಂಗ್ಸಿಂದ ತುಂಬ ಫೆಮಿಲಿಯರ್ ಆಗಿರ್ತೀರಾ, ಯಾರು ತುಂಬ ಟ್ಯಾರೋ ರೀಡಿಂಗ್ಸ್ ನೋಡ್ತೀರಾ, ನೀವು ಗೊತ್ತಿರುತ್ತೆ ಟವರ್ ರೀಡಿಂಗ್ ಅಂದ ತಕ್ಷಣ ಟವರ್ ಕಾರ್ಡ್ ಬಂತು ಅಂದ ತಕ್ಷಣ ಭಯ ಪಟ್ಕೊತೀರಾ. ಬಟ್ ಟವರ್ ಕಾರ್ಡ್ ಅಷ್ಟೊಂದು ಭಯ ಪಟ್ಕೊಳೋಂಥ ಅವಶ್ಯಕತೆ ಇಲ್ಲ. ಟವರ್ ಕಾರ್ಡ್ ಈಸ್ ಯೂಶ್ವಲಿ ಅಬೌಟ್ ಟ್ರಾನ್ಸ್ಫರ್ಮೇಷನ್. ಆ ಟೈಮ್ಗೆ ನಿಮ್ಮ ಲೈಫಲ್ಲಿ ಏನೊಂದು ಘಟನೆ ನಡೀತಾ ಇರುತ್ತೆ ಅದರಿಂದ ತುಂಬ ದುಃಖ ಆಗುತ್ತೆ, ತುಂಬ ಟ್ರೋಮಾ ಥರ ಆಗುತ್ತೆ. ಅದರಿಂದ ರಿಕವರ್ ಮಾಡಿಕೊಂಡು ಹೊರಗಡೆ ಬರೋದು ಕಷ್ಟ ಅಂತಲೇ ಅನಿಸುತ್ತೆ. ಬಟ್ ಆ ಫೇಸಿಂದ ಒಂದು ಸತಿ ನೀವು ಹೊರಗಡೆ ಬಂದಾಗ ನೀವು ಒಂದು ಎವಾಲ್ವ್ಡ್ ಪರ್ಸನ್ ಅಥವಾ ಲೈಫ್ ಲೆಸನ್ ಅಂತ ಏನು ಹೇಳ್ತೀವಿ, ಒಂದು ಘಟನೆ ನಮ್ಮ ಲೈಫಲ್ಲಿ ನಡೆದರೆ ಅದನ್ನು ನಮ್ಮನ್ನ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ನಾವು ಇನ್ನೂ ತುಂಬ ಮೆಚ್ಯೂರ್ ಆಗ್ತೀವಿ, ತುಂಬ ವೈಸ್ ಆಗ್ತೀವಿ. ಸೊ ಆ ಥರ ಒಂದು ಟವರ್ ಮೂಮೆಂಟ್ ಅಥವಾ ಟವರ್ ಘಟನೆ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಓಕೆ, ನೀವು ಅಂದ್ಕೊಂಡೇ ಇರಲ್ಲ, ಬಟ್ ಆ್ಯಸ್ ಎ ಶಾಕ್ ಥರ ನಿಮ್ಮ ಲೈಫ್ ಬಂದಿರುತ್ತೆ. ನಿಮ್ಮ ಪ್ರೆಸೆಂಟ್ ಎನರ್ಜೀಸೂ ಈ ಥರ ಟವರ್ ಮೂಮೆಂಟ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ತುಂಬ ಶಾಕ್, ಎಷ್ಟು ಶಾಕ್ ಅಂದರೆ ನಿಮ್ಮ ಒಂದು ಕೋರ್ ಬಿಲೀಫ್ ಸಿಸ್ಟಮ್ಮೇ ಒಂದು ಶೇಕ್ ಮಾಡುವಂಥ ಒಂದು ಶಾಕ್ ನಿಮಗೆ ಈ ವ್ಯಕ್ತಿಯಿಂದ ಸಿಕ್ಕಿದೆ. ಅದರಿಂದ ತುಂಬ ನೋವು, ದುಃಖ ಕೂಡ ಅನುಭವಿಸ್ತಾ ಇರ್ತೀರಾ ನೀವು. ಸೊ ಇದು ಮೇನ್ಲಿ ಇದರಲ್ಲಿ ಸ್ಪೆಸಿಫಿಕ್ ಒಂದು ಮೆಸೇಜಸ್ ಬರ್ತಾ ಇದೆ. ಯಾರು ಒಂದು ಗ್ರೂಪ್ ಆಫ್ ಪೀಪಲ್, ಯಾರು ಒಂದು ಲವ್ ಕನೆಕ್ಷನ್ ಅಥವಾ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ, ನೀವು ಈ ವ್ಯಕ್ತಿಯಿಂದ ಒಂದು ನ್ಯೂ ಬಿಗಿನಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ನೋಡ್ಬೋದು ಏಸ್ ಆಫ್ ಕಪ್ಸ್. ಓಕೆ, ಅವ್ರ ಕಡೆಯಿಂದ ಒಂದು ಪ್ರಪೋಸಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಅಥವಾ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತಲೇ ನೀವು ನಂಬಿರ್ತೀರಾ. ಓಕೆ, ಆ್ಯಂಡ್ ಇಂಪ್ರೆಸ್. ಸೊ ಒಂದು ಫ್ಯೂಚರ್ ಬಗ್ಗೆ ನೀವು ಡ್ರೀಮ್ ಕೂಡ ಮಾಡಿರ್ತೀರಾ ಈ ವ್ಯಕ್ತಿ ಬಗ್ಗೆ. ಬಟ್ ಒನ್ ಮೋರ್ ಪರ್ಸನ್, ಥರ್ಡ್ ಪಾರ್ಟಿ ಅಂತ ಹೇಳ್ತೀವಲ್ವ, ಮೋಸ್ಟ್ ಆಫ್ ದ ಮ್ಯಾಕ್ಸಿಮಮ್ ಯಾರು ಪೈಲ್ ಟು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಪರ್ಸನ್ನಿನ ಲೈಫಲ್ಲಿ ಮತ್ತು ನಿಮ್ಮ ಲೈಫಲ್ಲಿ ಇನ್ನೊಂದು ಥರ್ಡ್ ಪಾರ್ಟಿ, ಇನ್ನೊಂದು ವ್ಯಕ್ತಿಯ ಪ್ರೆಸೆನ್ಸ್ ಇರೋದು ತುಂಬ ಹೈ ಚಾನ್ಸಸ್ ಇದೆ. ಓಕೆ, ಅದು ನಿಮಗೆ ಇತ್ತೀಚೆಗೆ ಗೊತ್ತಾಗಿರುತ್ತೆ, ಬೆಳಕಿಗೆ ಬಂದಿರುತ್ತೆ. ಸೊ ಇದು ಒಂಥರ ನಿಮಗೆ ಗಾಢವಾಗಿ ಒಂದು ಶಾಕ್ ಕೊಟ್ಟಿದೆ ಆ್ಯಂಡ್ ಪೇನ್ ಕೊಟ್ಟಿದೆ. ಓಕೆ, ಸೊ ಎಸ್, ಕೆಲವರಿಗೆ ಕೆಲವೊಂದು ಗ್ರೂಪ್ ಯಾರು ನೋಡ್ತಾ ಇದ್ದೀರಾ, ಥರ್ಡ್ ಪಾರ್ಟಿ ಬಂದುಬಿಟ್ಟು ಇನ್ನೊಂದು ವ್ಯಕ್ತಿ ಆಗಿರ್ಬೋದು, ಇನ್ನೊಂದು ಫ್ರೆಂಡ್, ಗರ್ಲ್ ಫ್ರೆಂಡ್, ಇನ್ನೊಂದು ಬಾಯ್ ಫ್ರೆಂಡ್ ಆ ಥರ ಆಗಿರ್ಬೋದು. ಇನ್ನೂ ಒಂದು ಸೆಟ್ ಆಫ್ ಪೀಪಲ್ ಯಾರು ನೋಡ್ತಾ ಇದ್ದೀರಾ, ಥರ್ಡ್ ಪಾರ್ಟಿ ಅಂದರೆ ಒಂದು ಮದರ್ ಎನರ್ಜಿ, ನಿಮ್ಮ ಮದರ್ ಎನರ್ಜಿ ಅಥವಾ ನಿಮ್ಮ ಪಾರ್ಟ್ನರಿನ ಮದರ್ ಎನರ್ಜಿ. ಅವರ ಕಡೆಯಿಂದ ಅವರ ಒಂದು ಇಂಟರ್ಫಿಯರೆನ್ಸಿಂದ ಕೂಡ ನಿಮ್ಮಿಬ್ಬರ ಮಧ್ಯೆ ಜಗಳಗಳು, ಆರ್ಗ್ಯುಮೆಂಟ್ಸ್ ಆಗಿ ಒಂದು ಹಾರ್ಟ್ ಬ್ರೇಕ್ ಆಗಿರುತ್ತೆ, ಒಂದು ಟವರ್ ಮೂಮೆಂಟ್ ನಡೀತಾ ಇದೆ ಈಗ. ಓಕೆ, ಸೊ
ಸೊ ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಒಂದು ಕನೆಕ್ಷನ್ ಫ್ಲರಿಶ್ ಆಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ, ನೀವು ಒಂದು ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ನೀವು ಡ್ರೀಮ್ ಮಾಡಿರ್ತೀರ. ಬಟ್ ದಟ್ ಹ್ಯಾಸ್ ಸಮ್ ಹೌ ಕಮ್ ಟು ಎನ್ ಎಂಡ್. ಸೊ ಅದರಿಂದ ನಿಮಗೆ ತುಂಬ ದುಃಖ ಆಗಿಬಿಟ್ಟು ಈ ವ್ಯಕ್ತಿನ ನೀವು ನಂಬಕ್ಕೆ ತುಂಬ ಕಷ್ಟ ಬೀಳ್ತಾ ಇದ್ದೀರಾ. ಆ್ಯಂಡ್ ಟ್ಯಾರೋ ಕಾರ್ಡ್ಸ್ ಕೂಡ ಹೇಳ್ತಾ ಇದೆ ಈ ವ್ಯಕ್ತಿನ ನಂಬೋದು ಕಷ್ಟನೇ ಅಂತ. ಬಿಕಾಸ್ ಇವರು ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ನಿಮ್ಮ ಜೊತೆ. ಆ್ಯಂಡ್ ಇನ್ ಫ್ಯೂಚರಲ್ಲೂ ತುಂಬ ಜನರಿಗೆ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಸೀಯಿಂಗ್ ಪೈಲ್ ಟು ನಿಮ್ಮ ಒಂದು ಕನೆಕ್ಷನ್ ಎಂಡ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇಟ್ ಈಸ್ ಎ ಪೇನ್ಫುಲ್ ಎಂಡಿಂಗ್, ಬಟ್ ಎಲ್ಲವೂ ಒಂದು ಗ್ರೇಟರ್ ಗುಡ್ ಅಂತ ಹೇಳ್ತಾರಲ್ಲ, ಇದರಿಂದ ನೀವು ಒಂದು ಲೆಸನ್ ಕಲ್ತ್ಕೊಳ್ತೀರಾ. ನೀವೊಂದು ತುಂಬ ಮೆಚ್ಯೂರ್ ಆ್ಯಂಡ್ ವೈಸ್ ಪರ್ಸನ್ ಆಗಿ ಬರ್ತೀರಾ ವಿತ್ ಅ ಲೈಫ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಒಂದು ನೆಕ್ಸ್ಟ್ ಕನೆಕ್ಷನಲ್ಲಿ ನೀವು ಬೆಟರ್ ಜಡ್ಜ್ ಆಗಿ ಬೆಟರ್ ಪರ್ಸನ್ನ ನೀವು ಚೂಸ್ ಮಾಡ್ಕೋಬೋದು. ನೀವು ಕೂಡ ಒಂದು ಬೆಟರ್ ಪರ್ಸನ್ ಆಗ್ಬೋದು. ಸೊ ಮ್ಯಾಕ್ಸಿಮಮ್ ಯಾರು ನೋಡ್ತಾ ಇದ್ದೀರಾ, ಕೆಲವೊಬ್ಬರಿಗೆ ಕೆಲವೊಬ್ಬರು ಒಂದು ಜನರಿಗೆ ನಿಮ್ಮ ಒಂದು ಕನೆಕ್ಷನ್ ಈ ಪರ್ಸನ್ ಜೊತೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅದು ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾರು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಲ್ದಿರ ಬೇರೆ ಜನರಿಕ್ ಆಗಿರ್ತೀರ, ಜನರಿಕ್ ಆಗಿರೋರ್ಗು ಈ ವ್ಯಕ್ತಿ ಒಂದು ಸುಳ್ಳು ಹೇಳಿರ್ತಾರೆ, ಆ ಸುಳ್ಳು ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಅದೊಂದು ಶಾಕ್ ಥರ ಬಂದಿದೆ. ಆ್ಯಂಡ್ ಅವರ ಬೇರೆಯವರು ಇನ್ಫ್ಲೂಯೆನ್ಸಿಂದ ನಿಮಗೆ ಸುಳ್ಳು ಹೇಳಿರ್ತಾರೆ, ಆ ವಿಷಯಗಳು ನಿಮಗೆ ಗೊತ್ತಾಗಿರುತ್ತೆ. ಸೊ ಬಟ್ ನೀವು ಇವೆಂಚುಲಿ ನೀವೇ ಈ ಕನೆಕ್ಷನ್ನ ಈ ಒಂದು ಪರ್ಸನ್ ಜೊತೆ ಎಲ್ಲ ಕನೆಕ್ಷನ್ ರಿಲೇಷನ್ಶಿಪ್ನ ಎಂಡ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಓಕೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ ತುಂಬ ಬೇಗ. ವಿತಿನ್ 1 ವೀಕ್ ಏನು ನಡೆದಿದೆ, ಏನು ಸಮಾಚಾರ ನಡೆದಿದೆ, ಫುಲ್ ಪಿಕ್ಚರ್, ಫುಲ್ ಸ್ಟೋರಿ ಅಂತಾರಲ್ಲ, ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಎಸ್, ಇದ್ರ ಬಗ್ಗೆ ಈ ಪರ್ಸನ್ ಬಗ್ಗೆ ಯಾಕೆ ಕನೆಕ್ಷನ್ ಮುಂಚಿನ ಥರ ಆಗಬಾರ್ದು, ಯಾಕೆ ನಾವು ಮುಂಚೆ ಹೇಗೆ ಚೆನ್ನಾಗಿದ್ವಿ ಆ ಥರ ಯಾಕೆ ಆಗಬಾರ್ದು, ವೀಲ್ ಆಫ್ ಫಾರ್ಚ್ಯೂನ್ ನಿಮ್ಮ ಕಡೆ ಯಾಕೆ ತಿರುಗಬಾರ್ದು ಅಂತ ನೀವು ಬಹಳ ಯೋಚನೆ ಮಾಡ್ತೀರಾ. ಆ್ಯಂಡ್ ಎಫರ್ಟ್ಸ್ ಕೂಡ ಹಾಕ್ತೀರಾ, ಪ್ರಯತ್ನ ಕೂಡ ಮಾಡ್ತೀರಾ ಅದು ಚೆನ್ನಾಗಾಗಲಿ ಅಂತ. ಓಕೆ, ಯಾಕಂದರೆ ಈ ಪರ್ಸನ್ನಿಂದ ಮೂವ್ ಆನ್ ಆಗೋದು, ಇವರು ನಿಮ್ಮ ಒಂಥರ ವಿಶ್ ಫುಲ್ಫಿಲ್ಮೆಂಟ್, ಡ್ರೀಮ್ ಫುಲ್ಫಿಲ್ಮೆಂಟ್ ಅಂತ. ಯಾರ್ಯಾರು ರೊಮ್ಯಾನ್ಸ್ ರಿಲೇಷನ್ಶಿಪ್ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್ ನೋಡ್ತಿದ್ರೆ, ಈ ಪರ್ಸನ್ ನಿಮ್ಮ ಒಂದು ಡ್ರೀಮ್ ಫುಲ್ಫಿಲ್ಮೆಂಟ್ ಥರ ನೀವು ಅಂದ್ಕೊಂಡ್ರೆ ಅವ್ರು ಸಿಕ್ಕಿದ್ರೆ ಎಲ್ಲ ಸಿಕ್ತು ಲೈಫಲ್ಲಿ, ಅವರು ಒಂದು ನನ್ನ ವಿಶ್ ಫುಲ್ಫಿಲ್ಮೆಂಟ್ ಅಂತ ನೀವು ಅಂದ್ಕೊಂಡಿರ್ತೀರ. ಓಕೆ, ತುಂಬ ಟೈಮಿಂದ ಕೂಡ ಗೊತ್ತಿರ್ತೀರ, ಪರಿಚಯ ಇರುತ್ತೆ ಒಬ್ರಿಗೊಬ್ರು, ಆಲ್ಮೋಸ್ಟ್ ಫ್ರಮ್ 6 months, ಕೆಲವೊಬ್ರು ಲಾಂಗ್ ಟರ್ಮ್ ರಿಲೇಷನ್ಶಿಪ್ 6 yearsಯಿಂದ ಕೂಡ ಒಬ್ರಿಗೊಬ್ರು ಗೊತ್ತಿರ್ತೀರ. ಜನರಿಗಾಗಿನೂ ಇದು ನಿನ್ನೆ ಮೊನ್ನೆ ಪರಿಚಯ ಆಗಿರೋಂಥ ಸಂಬಂಧ ಅಲ್ಲ, ತುಂಬ ವರ್ಷದಿಂದ ಈ ವ್ಯಕ್ತಿ ನಿಮಗೆ ಗೊತ್ತಿರುತ್ತೆ. ಬಟ್ ಯಾ ಈಗ ನಿಮಗೆ ಗೊತ್ತಾಗುತ್ತೆ ಈ ನೀವೆಷ್ಟು ಆನೆಸ್ಟ್ ಆಗಿದ್ದೀರಾ, ಆ ಪರ್ಸನ್ ನಿಮ್ಮ ಬಗ್ಗೆ ಅಷ್ಟೊಂದು ಆನೆಸ್ಟ್ ಆಗಿಲ್ಲ. ಆ್ಯಂಡ್ ಅವರು ಮುಚ್ಚಿಟ್ಟಿರೋಂಥ ವಿಷಯಗಳು ಅಥವಾ ಏನಾದ್ರೂ ನಿಮ್ಮನ್ನು ಟ್ರಿಕ್ ಮಾಡಿರೋಂಥ ವಿಷಯಗಳು ಬೆಳಕಿಗೆ ಬರುತ್ತೆ. ಇಟ್ ಈಸ್ ಸೋ ಪೇನ್ಫುಲ್. ಐ ಆಮ್ ಸಾರಿ ಪೈಲ್ ಟು, ಬಟ್ ದಟ್ ಈಸ್ ವಾಟ್ ಎನರ್ಜೀಸ್ ಬರ್ತಾ ಇದೆ ಟ್ಯಾರೋ ರೀಡಿಂಗಲ್ಲಿ. ಓಕೆ, ಸೊ ಈ ವ್ಯಕ್ತಿನ ನಂಬೋದು ಕಷ್ಟನೇ, ನೀವು ಹುಷಾರಾಗಿರಬೇಕು. ಅವರು ಯಾವುದೇ ಒಂದು ವಿಷಯನ ಹೇಳಿದ್ರು ಅದನ್ನು ನೀವು ವೆರಿಫೈ ಮಾಡಿ ನೀವು ಅವ್ರನ್ನ ನಂಬಬಹುದು. ಓಕೆ, ಟೈಮ್ ತಗೊಳ್ಳಿ. ಆ್ಯಂಡ್ ಈ ವ್ಯಕ್ತಿಯಿಂದ ಹುಷಾರಾಗಿರಬೇಕು ಅಂತಲೇ ಈ ಟ್ಯಾರೋ ರೀಡಿಂಗಿಂದ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಒಳಗೆ ನೀವು ಹೋಗ್ಬಿಟ್ಟು ಯೋಚನೆ ಮಾಡಿ, ನೀವು ನಿಮ್ಮ ಒಂದು ಗಟ್ ಫೀಲಿಂಗ್ನ ಅದರ ಮೇಲೆ ನೀವು ರಿಲೈ ಮಾಡಬೇಕು. ನೀವು ನಿಮ್ಮ ಗಟ್ ಫೀಲಿಂಗ್, ಸಿಕ್ಸ್ ಸೆನ್ಸ್ ಏನು ಹೇಳುತ್ತೆ, ನಿಮ್ಮ ಒಳಗಡೆನೇ ಎಲ್ಲ ಆನ್ಸರ್ಸ್ ಸಿಗುತ್ತೆ. ಸೊ ಸ್ಪಿರಿಟ್ ಕಡೆಯಿಂದ ಏನು ಮೆಸೇಜಸ್ ಅಂದರೆ, ಈ ಪರ್ಸನ್ ಏನೇ ನಿಮಗೆ ಕನ್ಫ್ಯೂಷನ್ ಕೊಡ್ತಾ ಇರ್ಬೋದು, ಮೈಂಡ್ ಗೇಮ್ಸ್ ಆಡ್ತಾ ಇರ್ಬೋದು, ಬಟ್ ನಿಮ್ಮ ಗಟ್ ಫೀಲಿಂಗ್ ಮೇಲೆ ನೀವು ನಂಬಬಹುದು. ರಿಲೈ ಆನ್ ಯುವರ್ ಗಟ್ ಫೀಲಿಂಗ್. ಓಕೆ, ಅಬ್ಸರ್ವ್ ಮಾಡಿ ಏನು ನಡೀತಾ ಇದೆ ಅನ್ನೋದು ಅಬ್ಸರ್ವ್ ಮಾಡಿ. ಆವಾಗ ನಿಜಾಂಶ ನಿಮಗೆ ಗೊತ್ತಾಗುತ್ತೆ. ಎಸ್, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು, ಬೇರೆ ಯಾರ ಮೇಲೆ ಇಲ್ಲ ಅಂದ್ರೂ ನಿಮ್ಮ ಒಂದು ಗಟ್ ಫೀಲಿಂಗ್ ಮೇಲೆ ನಿಮ್ಮ ಒಂದು ಪವರ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಲೈಫಿನ ಪವರ್ ಬೇರೆಯವ್ರಿಗೆ ಕೊಡಬೇಡಿ. ಸೊ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ಇದು ನಿಮ್ಮ ಫ್ರೀ ವಿಲ್. ಈ ಡಿವೈನ್ ಗೈಡೆನ್ಸ್ ಅಂತ ಏನು ಹೇಳ್ತೀವಿ, ಡಿವೈನ್ ಲೈಟ್ ನಿಮಗೆ ದೇವರು ಒಂದು ಕ್ಲಾರಿಟಿ ತೋರಿಸ್ತಾರೆ, ಏನು ಸರಿ ಏನು ತಪ್ಪು, ಏನು ಇವ್ರು ನಿಜ ಹೇಳ್ತಿದ್ದಾರೆ, ಏನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇದು ನಿಮ್ಮ ಒಂದು ಫ್ರೀ ವಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ಈ ಪರ್ಸನ್ ಜೊತೆ ಕಂಟಿನ್ಯೂ ಮಾಡೋದು ಅಥವಾ ಬಿಡೋದು. ಬಟ್ ನೀವು ಒಂದು ಕರೆಕ್ಟ್ ಡಿಸಿಷನ್ನ ತೊಗೊತೀರಾ, ನಿಮ್ಮ ಲೈಫ್ನ ಪವರ್ ನಿಮ್ಮ ಕೈಯಲ್ಲಿ ಇಟ್ಕೊತೀರಾ. ಆ್ಯಂಡ್ ನೀವು ಈ ಒಂದು ಫೇಸ್ ಈಗ ಕಷ್ಟ ಆಗ್ತಿದ್ರು ಈ ಫೇಸಿಂದ ತುಂಬ ಹ್ಯಾಪಿ ಆ್ಯಂಡ್ ಎಂಪವರ್ಡ್ ಪರ್ಸನ್ ಆಗಿ ನೀವು ಆಚೆ ಬರ್ತೀರಾ ಪೈಲ್ ಟು.
ಸೊ ಎಸ್, ಈ ಪರ್ಸನ್ನ ನಂಬಕ್ಕಾಗೋದಿಲ್ಲ. ಆ್ಯಂಡ್ ವರ್ಕ್ ವಿತ್ ಯುವರ್ ಇಂಟ್ಯೂಷನ್, ವರ್ಕ್ ವಿತ್ ಯುವರ್ ಸಿಕ್ಸ್ ಸೆನ್ಸ್. ದಟ್ ಈಸ್ ವಾಟ್ ಈ ಮೆಸೇಜ್ ಬರ್ತಾ ಇದೆ ಫಾರ್ ಪೈಲ್ 2. ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ನಿಮಗೆ ಪರ್ಸನಲ್ ರೀಡಿಂಗ್ಸ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದೀನಿ. ಯಾವುದಾದ್ರೂ ಆಪ್ಷನಿಂದ ನೀವು ಪರ್ಸನಲ್ ರೀಡಿಂಗ್ನ ಪರ್ಚೇಸ್ ಮಾಡ್ಕೋಬೋದು. ನಿಮ್ಮ ಸ್ಪೆಸಿಫಿಕ್ ಸಿಚುಯೇಷನ್ ಬಗ್ಗೆ ರೀಡಿಂಗ್ ತೊಗೋಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ಮತ್ತೊಂದು ರೀಡಿಂಗ್ ಜೊತೆ ನಿಮಗೆಲ್ಲ ಸಿಗ್ತೀನಿ ಮತ್ತೆ. ಅಂಟಿಲ್ ದೆನ್, ಬಾಯ್. ಆ್ಯಂಡ್ ಐ ವಿಶ್ ಆಲ್ ಆಫ್ ಯು ಆರ್ ಆಲ್ happy, healthy and stay safe viewers. Bye.